ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಯಕ್ಷಿಣಿ ದೇವಿಯ ಕೃಪೆ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಸಾಧನೆಯನ್ನು 24 ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದೀವಿ. ಏನು ಸಾಧನೆ ಅಂತ ಹೇಳಿದ್ರೆ, ಒಂದಷ್ಟು ಜನಗಳಿಗೆ ತುಂಬ ಕಷ್ಟ ಇರುತ್ತೆ. ತಾಂತ್ರಿಕವಾಗಿ, ಮಾಂತ್ರಿಕವಾಗಿ ತುಂಬ ಬಾಧೆಗಳಿರುತ್ತೆ. ಅಣ್ಣ ತಮ್ಮನಿಗೆ ಮಾಡಿಸ್ಬಿಡೋದು, ಅಕ್ಕ ತಂಗಿಗೆ ಮಾಡಿಸೋದು, ಅಮ್ಮ ಮಗನಿಗೆ ಮಾಡಿಸೋದು, ಎಲ್ಲವನ್ನು ನೋಡ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಹೊರಗಡೆಯವರು ತುಂಬ ಮಾಡಿಸ್ಬಿಡೋದು. ಈ ಮಾಂತ್ರಿಕ ಬಾಧೆ ಅಂತಕ್ಕಂಥದ್ದನ್ನು ತಡ್ಕೊಳ್ಳೋದೇ ತುಂಬ ಕಷ್ಟ. ತುಂಬ ತರಹ ಅದಕ್ಕೆ ಪರಿಹಾರಗಳನ್ನ ಸೂಚನೆ ಮಾಡ್ತೀವಿ, ಮಂತ್ರಗಳನ್ನ ಹೇಳ್ತೀವಿ. ಎಲ್ಲವೂ ಕೂಡ ಮಾಡಿಕೊಟ್ಟು ಎಲ್ಲರಿಗೂ ಕೂಡ ಆ ದೇವಿಯ ಕೃಪೆ ನಾವು ಕೊಡಿಸೋದಷ್ಟೇ ನಮ್ಮದು ಪೋಸ್ಟ್ಮ್ಯಾನ್ ಥರ ಕೆಲಸ. ನಾವೇ ಎಲ್ಲವನ್ನೂ ಮಾಡ್ತೀವಿ, ನಾವೇ ಸರ್ವ ಅಧಿಕಾರಿಗಳು ಅಂತ ಯಾವತ್ತಿಗೂ ಕೂಡ ನಾವು ಹೇಳೋದಿಲ್ಲ. ಯಾಕಂತ ಹೇಳಿದರೆ ಇದೆಲ್ಲವೂ ಕೂಡ ಆ ದೇವಿ ಯಕ್ಷಿಣಿಯ ಕೃಪೆ. ನಮಗೆ ಅವಳು ಆಜ್ಞೆ ಕೊಟ್ಟಿರೋದೇ ಅದಕ್ಕೋಸ್ಕರ, ನಮಗೆ ಈ ಒಂದು ಜನ್ಮ ಬಂದಿರೋದೇ ಅದಕ್ಕೋಸ್ಕರ. ಹಾಗಾಗಿ ಈ ಒಂದು ಕೆಲಸವನ್ನು ಸಂಪೂರ್ಣವಾಗಿ ಮಾಡ್ತಾ ಬಂದಿದ್ದೀವಿ. ಯಾವುದೇ ಥರದ ಯಾವುದಾದ್ರೂ ಒಂದು ಲೋಭಗಳಿಲ್ಲದೆ, ಲೋಭ ಅಂದರೆ ಆಸೆಗಳಿಲ್ಲದೆ, ಆಯಿತಾ. ಈ ಒಂದು ಕೆಲಸದಲ್ಲಿ ತುಂಬ ಥರ ಆಫರ್ಗಳು ಬರುತ್ತೆ, ತುಂಬ ಥರ ಎಲ್ಲ ಬರುತ್ತೆ. ಹಲವಾರು ರಾಜಕೀಯ ವ್ಯಕ್ತಿಗಳು ಬಂದು ಇದು ಮಾಡಿಕೊಡಿ, ಅದು ಮಾಡಿಕೊಡಿ, ಇದು ಮಾಡಿಕೊಡಿ. ಏನು ಆ ಯಕ್ಷಿಣಿಯ ಸೂಚನೆ ಬರುತ್ತೋ ಅದನ್ನು ಮಾತ್ರನೇ ಮಾಡಿಕೊಡೋದು. ಹಲವಾರು ಜನ ಫಿಲಮ್ ಸ್ಟಾರ್ಗಳು ಬರುತ್ತೆ, ನಮ್ಗೆ ಆಗದೇ ಇರೋಂಥ ಕೆಲಸಗಳನ್ನೆಲ್ಲ ಎಲ್ಲ ಕಡೆಯೂ ಸುತ್ತಿದ್ದೀವಿ, ನಮ್ಗೆ ಮಾಡಿಕೊಡಿ ಅಂತ ಹೇಳ್ತಾರೆ. ಅಂತಹ ವಿಚಾರಗಳಲ್ಲೂ ಕೂಡ ಆ ಯಕ್ಷಿಣಿಯ ಕೃಪೆಯನ್ನು ಮಾತ್ರ ನಾವು ಕೇಳೋದು. ಅವಳ ಒಂದು ಕೃಪೆ ಇದ್ದರೆ, ಅವಳ ಒಂದು ಆಜ್ಞೆ ಇದ್ದರೆ ಮಾತ್ರ ಮುಂದುವರಿಯುವಂಥದ್ದು. ಇಂಥದ್ದು ಮಾಡ್ಕೊಂಡು ಬಂದಾಗ ನಾವು ಒಂದಷ್ಟು ಸಿದ್ಧಿ ಸಾಧನೆಗಳನ್ನ ಮಾಡ್ತಾ ಗಿಡಮೂಲಿಕೆಗಳ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡ್ತೀವಿ. ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆಗಳು. ಆ ಗಿಡಮೂಲಿಕೆಗಳ ಹೆಸರು ಬಹಳ ಅದ್ಭುತವಾಗಿದೆ. ಆ ಗಿಡಮೂಲಿಕೆಗಳನ್ನ ಅಷ್ಟಮಿ ದಿವಸ, ಪುಷ್ಯ ನಕ್ಷತ್ರದ ದಿವಸ ತಂದು 5 ಥರದ ಗಿಡಮೂಲಿಕೆಗಳನ್ನ ತಂದು ಅದಕ್ಕೆ ಇಂದ್ರಕಟ್ಟು, ಮಹೇಂದ್ರಕಟ್ಟು, ಬ್ರಹ್ಮಕಟ್ಟು, ರುದ್ರಕಟ್ಟು, ಸ್ಮಶಾನ ಕಟ್ಟು, ಭೈರವ ಕಟ್ಟು, ಮಹಾಕಟ್ಟು, ಕುಲದೇವತಾ ಕಟ್ಟನ್ನು ಮಾಡಿ ಆ 5 ಮೂಲಿಕೆಯನ್ನು ದಿಗ್ಬಂಧನ ಮಾಡಿ ಹಲವಾರು ಜನಗಳಿಗೆ ಕೊಟ್ವಿ. ಅವರು ತಮ್ಮ ಮನೆಯಲ್ಲಿ ಆ ಮೂಲಿಕೆಯನ್ನು ಇಟ್ಕೊಂಡು 48 ದಿನಗಳ ಕಾಲ ಮಂತ್ರವನ್ನು ಹೇಳ್ತಾ ಪೂಜೆ ಮಾಡೋಕ್ಕೆ ಶುರು ಮಾಡಿದ ತಕ್ಷಣವೇ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಅವ್ರ ಮನೆಯಲ್ಲಿ ನಡೀತು. ಎಂತೆಂಥ ವಿಚಾರಗಳು ಅಂತ ಹೇಳಿದ್ರೆ, ಒಬ್ಬರಿಗೆ ಸಂತಾನನೇ ಇರಲಿಲ್ಲ, ಬಹಳ ಕಷ್ಟಪಡ್ತಾಯಿದ್ರು. ಸ್ವಲ್ಪ ಪಿಶಾಚಿಗಳದ್ದು, ಪ್ರೇತಗಳದ್ದೆಲ್ಲ ಕಾಟ ಇತ್ತು. ನಾವು ಸುಮ್ಮನೆ ಬಂದವರಿಗೆಲ್ಲ ಅದನ್ನು ಕೊಟ್ಬಿಡಲ್ಲ, ಕರೆಕ್ಟಾಗಿ ಪರಿಶೀಲನೆ ಮಾಡ್ತೀವಿ. ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಅದನ್ನು ಕೊಡ್ತೀವಿ. ಅಂತಹ ಒಂದು ಅವಶ್ಯಕತೆ ಇರ್ತಕ್ಕಂಥ ಒಂದು 5 ಜನಕ್ಕೆ ಈ 5 ಥರದ ಮೂಲಿಕೆಯನ್ನು ಕೊಟ್ವಿ. ಕೊಟ್ಟಾಗ ಅವರಲ್ಲಿ ಬಹಳ ಒಳ್ಳೆಯ ಒಂದು ರಿಸಲ್ಟ್ ಬಂತು. ರಿಸಲ್ಟ್ ಬಂದಮೇಲೆ ನೆಕ್ಸ್ಟ್ ಅದೇ ಥರದ ಒಂದು ಮುಹೂರ್ತದಲ್ಲಿ ಒಂದಷ್ಟನ್ನು ತೆಗೆದು ಮತ್ತೆ ಕೊಡ್ತಾ ಬಂದ್ವಿ. ಕೊಡ್ತಾ ಸುಮಾರು 500ರಿಂದ 600 ಜನಕ್ಕೆ ಇವತ್ತಿನ ತನಕ ಕೊಟ್ಟಿದ್ದೀವಿ. ಈ 5 ಥರದ ಮೂಲಿಕೆಗಳಿದೆಯಲ್ಲ, ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡುವಂಥದ್ದು. ನಿಮಗೆ ಕುತೂಹಲ ಇರ್ಬೋದು, ಯಾವುದು ಆ ಮೂಲಿಕೆಗಳು ಅಂತಕ್ಕಂಥ ವಿಚಾರ. ಈ ಮೂಲಿಕೆಗಳ ಬಗ್ಗೆ ನಾನು ಹೇಳ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರೆಲ್ಲ ಒಂಥರ ಈ ಕುಚೇಷ್ಟೆ ಮಾಡುವಂಥವ್ರು, ತಾವೇ ಸ್ವತವಾಗಿ ಮಾಡ್ಕೋತೀವಿ ಅಂಥವ್ರು, ಇಂಥವರೆಲ್ಲ ಇರ್ತಾರೆ. ಅವರಿಗೆಲ್ಲ ಏನಾಗ್ಬಿಡುತ್ತೆ, ಸುಮ್ಮನೆ ತರೋದು, ಅದನ್ನು ಅಂದರೆ ಸಿಕ್ಬಿಡುತ್ತಲ್ವ ಲೋಕಲ್ ಅಂಗಡಿಗಳಲ್ಲಿ ತರೋದು, ಅದೆಲ್ಲ ಡೂಪ್ಲಿಕೇಟ್ ಇರುತ್ತೆ. ಅದನ್ನು ಸ್ವತವಾಗಿ ಗಿಡದಿಂದ ಕಿತ್ತು ಒಣಗಿಸಿ ಅದಕ್ಕೆ ಮಂತ್ರವನ್ನು ಹೇಳಿ ಈ ಥರ ಕಟ್ಟುಗಳನ್ನ ಹಾಕಿ ತಯಾರು ಮಾಡುವಂಥದ್ದು ಬಹಳ ಕಷ್ಟ ಇದೆ. ಅದು ಆ ಥರ ಮಾಡಿದಾಗಲೇ ಒಂದು ಅನುಕೂಲವಾಗುವಂಥದ್ದು. ಸುಮ್ಮನೆ ಏನೋ ಒಂದು ತರ್ತೀವಿ, ಮಾಡ್ತೀವಿ, ಅದನ್ನು ಇಟ್ಕೋತೀವಿ ಅಂದಾಗ ಅದು ಏನೂ ಪ್ರಯೋಜನಕ್ಕೆ ಬರಲ್ಲ. ಈ 5 ಥರದ ಮೂಲಿಕೆಗಳು 5 ಶಕ್ತಿಗಳನ್ನ ಕೊಡ್ತಾ ಇದೆ. ಯಾವುದ್ಯಾವುದು ಅಂದರೆ, ಒಂದು ಪಾರ್ವತಿಯ ಮೂಲಿಕೆ, ಪಾರ್ವತಿ ಕೊಟ್ಟಿರ್ತಕ್ಕಂಥ ದಯಪಾಲಿಸಿರ್ತಕ್ಕಂಥ ಮೂಲಿಕೆ, ಗೌರಿ ಮೂಲಿಕೆ ಅಂತ ಹೇಳ್ತೀವಿ ನಾವು. 2ನೇದಾಗಿ ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, 3ನೇದಾಗಿ ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, 4ನೇದಾಗಿ ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, 5ನೇದಾಗಿ ಗಣಪತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ 5 ಮೂಲಿಕೆಗಳಿದೆಯಲ್ಲ, ಮಹಾಶಕ್ತಿಯುತವಾಗಿರ್ತಕ್ಕಂಥದ್ದು
ಎಂತೆಂತಹ ತೊಂದರೆಗಳಿಗೆಲ್ಲ ಈ ಮೂಲಿಕೆಯಿಂದ ಪರಿಹಾರ ಸಿಕ್ಕಿದೆ. ಈ ಮೂಲಿಕೆಯನ್ನು ಇಟ್ಕೊಂಡು ತಾವೇ ಮನೆಯಲ್ಲಿ 48 ದಿನಗಳ ಕಾಲ ನಾವು ಹೇಳಿದಂಥ ಒಂದು ಪರಿಹಾರವನ್ನು, ಒಂದು ನಂಬಿಕೆ, ವಿಶ್ವಾಸ, ಇದು ಹಾಗೇ ಆಗುತ್ತೆ ಅಂತಕ್ಕಂಥ ಒಂದು ದೃಢವಾದ ಒಂದು ಭಕ್ತಿಯಿಂದ ಈ 5 ಥರದ ಮೂಲಿಕೆಗಳಿಗೆ ಪೂಜೆಯನ್ನು ಮಾಡಿದಾಗ ಅದ್ಭುತವಾಗಿರ್ತಕ್ಕಂಥ ಕೆಲಸ ಆಗಿದೆ. ಈ ಕೆಲಸ ಆದಮೇಲೆ ನಾವು ಅದನ್ನು ತಮ್ಮ ಎಡಗೈಲಿ ಇಟ್ಕೊಂಡು 3 ಸಲ ತಲೆಗೆ ಸುತ್ತಬಿಟ್ಟು ನೀರಿಗೆ ಬಿಡೋಕ್ಕೆ ಹೇಳ್ತೀವಿ. ಆ ಮೂಲಿಕೆ ಮತ್ತೆ ಮನೇಲಿ ಇಟ್ಕೊಳಂಗಿಲ್ಲ. ಯಾಕಂದರೆ ಕೆಲಸ ಆದಮೇಲೆ ಅದರಲ್ಲಿ ಏನಾಗುತ್ತೆ, ನೆಗೆಟಿವ್ ತುಂಬಿಕೊಳ್ಳುತ್ತೆ. ಹಾಗಾಗಿ ನಾವು ಜಾಸ್ತಿ ಅದನ್ನು ಉಪಯೋಗ ಮಾಡಿ ನೀವು ಇನ್ನೊಂದು ಕೆಲಸ ಮಾಡ್ಕೊಳ್ಳಿ, ಇನ್ನೊಂದು ಕೆಲಸ ಹಂಗೆಲ್ಲ. ಒಂದು ಕೆಲಸ ಹಿಡಿದ ಮೇಲೆ ಅದನ್ನು ಮಾಡಿದ ಮೇಲೆ ಆ ಕೆಲಸ 100% ಆದಮೇಲೆ ಅದನ್ನು ತೊಗೊಂಡೋಗಿ ನೀರಿಗೆ ಬಿಟ್ಬಿಡಬೇಕು. ಕೆಲವು ಕೆಲಸಗಳೆಲ್ಲ ಏನಾಗುತ್ತೆ, ತಾಂತ್ರಿಕ ಕೆಲಸಗಳಿರುತ್ತೆ. ಅಂದರೆ ಯಾರೋ ಏನೋ ಮಾಡಿಸಿರುವಂಥದ್ದಿದೆ, ಅದೆಲ್ಲವೂ ಕ್ಲಿಯರ್ ಆದಮೇಲೆ ಅದನ್ನು ತೊಗೊಂಡೋಗಿ ಬೆಂಕಿಗೆ ಹಾಕಬೇಕು, ಪ್ರೇತದಾದರೆ ನೀರಿಗೆ ಬಿಡಬೇಕು. ಈ ಥರದ್ದೆಲ್ಲ ಸುಮಾರಿದೆ. ಹಾಗಾಗಿ ಆ 5 ಥರದ ಮೂಲಿಕೆಗಳಿದೆಯಲ್ಲ, ಆ 5 ಥರದ ಮೂಲಿಕೆಗಳಿಗೆ ವಿಶೇಷವಾಗಿ ನೀವೇ ನಿಮ್ಮ ಒಂದು ಕೈಯಿಂದ ಪರಿಹಾರವನ್ನು ಮಾಡ್ತಾ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಸೆಗಳನ್ನ ಪೂರೈಸ್ಕೊಳ್ತಾ, ವಿದ್ಯೆಗಾಗಿರ್ಬೋದು, ನಿಮ್ಮ ಮಕ್ಕಳ ವಿದ್ಯೆಗಾಗಿರ್ಬೋದು, ನಿಮ್ಮ ಲಕ್ಷ್ಮೀ ಪ್ರಾಪ್ತಿಗೆ, ದುಡ್ಡಿಗಾಗಿರ್ಬೋದು, ನಿಮ್ಮ ಆರೋಗ್ಯಕ್ಕಾಗಿರ್ಬೋದು, ಐಶ್ವರ್ಯಕ್ಕಾಗಿರ್ಬೋದು, ನಿಮ್ಮ ಮನೆಯ ನೆಮ್ಮದಿ, ಶಾಂತಿ, ನೆಮ್ಮದಿಯ ಅನುಕೂಲಕ್ಕಾಗಿ ಈ 5 ಥರದ ಮೂಲಿಕೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನು ನಾವು ಇನ್ನೊಂದಷ್ಟು ತಂದು ರೆಡಿ ಮಾಡಿ ಇಟ್ಟಿದ್ದೀವಿ. ನಿಮಗೇನಾದ್ರು ಬೇಕು ಅಂತ ಹೇಳಿದ್ರೆ ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ ಖಂಡಿತವಾಗ್ಲೂ ಬರ್ಬೋದು. ಆ ಯಕ್ಷಿಣಿ ತಾಯಿ ನಿಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯಾದಿಗಳು ಕೊಡಲಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದ್ದರೂ ಕೂಡ ನಮ್ಮನ್ನು ನೀವು ಸಂಪರ್ಕ ಮಾಡಿ ಪರಿಹರಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಮಸ್ಕಾರ.